ಮಣಿಕರ್ಣಿಕಾ ಶ್ರೀ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಕಾವೇರಿ ನದಿ. ಇದು ಕನ್ನಂಬಾಡಿ ಕಟ್ಟೆಯಿಂದ ಬರ್ತಾ ಇದೆ ಕಾವೇರಿ. ಅದರಿಂದ ಹಿಂದೆಯಿಂದನೂ ಇದೆ, ಇದು ಕೊಡಗಿನಿಂದನೂ. ಆದರೆ ಅಲ್ಲಿಂದ ಯಾವುದೇ ದೇವಸ್ಥಾನಗಳು ಎಡಭಾಗದಲ್ಲಿರುವಂಥ ದೇವಸ್ಥಾನಗಳು, ಕಾವೇರಿ ನದಿಯ ಎಡಭಾಗದಲ್ಲಿರುವ ದೇವಸ್ಥಾನಗಳು ಯಾವುವು ಅಭಿವೃದ್ಧಿ ಆಗಿಲ್ಲ. ನಮ್ಮ ಕಿರಂಗೂರು ಸರ್ವೆ ನಂಬರು, ಬಾಬರಾಯನಕೊಪ್ಪಲು, ಮಿಂಜಿಬೋನಕೊಪ್ಪಲು ಗ್ರಾಮದಲ್ಲೇ 4 ದೇವಸ್ಥಾನಗಳಿದೆ. ಒಂದು ಕೊಡಗೋಪಾಲ ಸ್ವಾಮಿ ದೇವಸ್ಥಾನ, ಒಂದು ಮಣಿಕರ್ಣಿಕಾ ಶ್ರೀ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಒಂದು ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ, ಒಂದು ಕಾಶಿ ವಿಶ್ವನಾಥನ ದೇವಸ್ಥಾನ. ಈ ದೇವಸ್ಥಾನಗಳು ಇಲ್ಲಿವರೆಗೂ ಯಾವುದೇ ಥರವಾದ ಅಭಿವೃದ್ಧಿ ಕಾಣ್ತಾ ಇಲ್ಲ. ಏನಪ್ಪ ಅಂದರೆ ತಲತಲಾಂತರದಿಂದ ಹೇಳ್ತಾರೆ ಹಿರಿಕರು, ವಿಜ್ಞಾನಿಗಳೆಲ್ಲ, ದೇವಸ್ಥಾನದ ಬಲಭಾಗದಲ್ಲಿ ನದಿ ಹರಿಯೋದ್ರಿಂದ ಯಾವುದೇ ಕಾರಣಕ್ಕೂ ಅವು ಸ್ವಲ್ಪ ಜೀರ್ಣೋದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಣಿಕರ್ಣಿಕಾ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಹೆಸರು ಬರಬೇಕಾದ್ರೆ ನಮಗೆ ಹಿರಿಕರು ಅಥವಾ ವಿಜ್ಞಾನಿಗಳು ಇವರು ಸಾಧು ಸಂತಸ್ತರು ಹೇಳ್ತಾರೆ. ಇಲ್ಲೊಬ್ಬರು ಅಶ್ವತ್ಥಾಮಯ್ಯಂಗಾರ್ ಅಂತ ಇದ್ದರು, ಒಬ್ಬರು ಸುಮಾರು 80ರಿಂದ 90ರವರೆಗೆ. ಅವ್ರು ಹೇಳ್ತಾಯಿದ್ರು, ಇದು ಪಾರ್ವತಿಯವರ ಒಂದು ಯಜ್ಞ ಮಾಡಬೇಕಾದ್ರೆ ಶಿವನ ಹೆಂಡತಿ ಪಾರ್ವತಿಯವರು ತಂದೆ ಮನೆಗೆ ಯಜ್ಞ ಮಾಡೋಕ್ಕೆ ಹೋಗಿರ್ಬೇಕಾದ್ರೆ ಅವ್ರು ಕರೀದೇ ಇದ್ರು ಹೋದ್ಲು ಅಂತೇಳಿ ಅವರು ಪ್ರತೀತಿವಾಗಿ ಅವ್ರನ್ನ ಯಾವುದಕ್ಕೂ ಸ್ಪಂದಿಸ್ತಾ ಇರೋದ್ರಿಂದ ಅವರು ಅಗ್ನಿಕುಂಡಕ್ಕೆ ಬಿದ್ದಾಗ ಶಿವ ಪಾರ್ವತಿಯನ್ನು ಎತ್ಕೊಂಡು ಆ ರುದ್ರಾವತಾರ ಮಾಡ್ತಾ ಇರಬೇಕಾದ್ರೆ ಅವಳನ್ನ ವಿಷ್ಣು ಚಕ್ರದಲ್ಲಿ ಇದನ್ನು ಅಂಗಾಂಗಗಳನ್ನ ಬೇರ್ಪಡಿಸೋಕ್ಕೋಸ್ಕರ ಒಂದು ಚಕ್ರ ಬಿಟ್ಟಾಗ ಇಲ್ಲಿ ಒಂದು ಕರ್ಣ ಬಿದ್ದಿದೆ. ಅದಕ್ಕೆ ಮಣಿಕರ್ಣಿಕಾ ಶ್ರೀ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮಣಿಕರ್ಣಿಕಾ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ, ಮಣಿಕರ್ಣಿಕಾ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಇಲ್ಲಿ ಹೆಸರು ತುಂಬ ಕಾಲದಿಂದನೂ ಇದೆ. ಅದರಿಂದ ಇಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಆಗ್ತಾ ಇದೆ, ಆದರೆ ಅಭಿವೃದ್ಧಿ ಸರಿಯಾಗಿ ಕಾಣ್ತಾ ಇಲ್ಲ.